ಏನಮ್ಮ ಹೇಳ್ತಿದ್ಯಾ? ನೀನ್ ಕೆಲ್ಸಕ್ಕೆ ಹೋಗ್ತೀಯಾ? ಹೌದು ಅತ್ತೆ. ಮದ್ವೆಗ್ ಮುಂಚೆ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದೀನಿ. ಈಗ ಸೆಲೆಕ್ಟ್ ಆಗಿದ್ದೀನಿ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ಕಾವ್ಯ, ಏನಮ್ಮ ಇದು? ಮೊನ್ನೆ ತಾನೇ ಮದ್ವೆ ಆಗಿದ್ಯಾ. ಈಗ ನೀನು ಆರಾಮಾಗಿ ಕಾಲ ಕಳೆಯುವಂತ ಸಮಯ. ಇಂಥ ಸಮಯದಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ಅಕ್ಕ, ಮುಖ ಯಾಕೆ ಒಂಥರ ಇದೆ? ಯಾರಾದ್ರೂ ಏನಾದ್ರು ಅಂದ್ರ? ನನಗೆ ಈ ಮನೇಲಿ ಯಾರು ಏನು ಅನ್ನಲ್ಲ. ಮತ್ ಏನೈತೆ? ಏನ್ ಕಾರಣ? ನೀನೆ. ಯಾಕಕ್ಕ? ನಾನೇನ್ ಮಾಡ್ದೆ? ನೀನು ಕಲ್ಯಾಣಿ ಅತ್ತೆಗೆ ಬೈತಿತ್ತು ನಂಗೆ ಚೂರು ಸರಿ ಅನ್ಸ್ಲಿಲ್ಲ. ಹಾಗೆಲ್ಲ ಮಾತಾಡ್ಬಾರ್ದಿತ್ತು ನೀನು. ಅಯ್ಯೋ ಅಕ್ಕ, ನೀನ್ ಇದಕ್ ಬೇಜಾರ್ ಮಾಡ್ಕೊಂಡಿದ್ಯಾ? ನಾನು ಆಗ್ಲೇ ಸಾರಿ ಕೇಳಿದ್ನಲ್ಲೇ. ಕಾಫಿ ಬಿದ್ದಿದ್ದು ನನ್ ಲೆಟರ್ ಮೇಲೆ ಅಂತ ಅನ್ಕೊಂಡೆ. ಮಹಾದೇವನ್ ಲೆಟರ್ ಅಂತ ನಂಗೆ ಗೊತ್ತಿರ್ಲಿಲ್ಲ. ಹಾಗಲ್ಲ ಕಾವ್ಯ, ಒಂದ್ ಪಕ್ಷ ನಿನಗ್ ಬಂದಿರೋ ಲೆಟ್ರ್ ಮೇಲೆ ಅವ್ರ ಕಾಫಿ ಚೆಲ್ಲಿದ್ರು ಕೂಡ ನೀನ್ ಹಾಗೆ ಮಾತಾಡ್ಬಾರ್ದು. ಏನಕ್ಕ ಮಾತಾಡ್ತಿದ್ಯಾ? ಹೌದು ಕಣೆ, ಎಷ್ಟೇ ಆದ್ರೂ ಅವ್ರು ನಮ್ಮತ್ತೆ. ಒಂದ್ ಕ್ಷಣ ಅವರೇ ತಪ್ಪು ಮಾಡಿದ್ರು ಅದನ್ನ ಹೊಟ್ಟೆಗೆ ಹಾಕೊಂಡು ಅವ್ರಿಗೆ ಕೊಡೋ ಗೌರವನ ನಾವು ಕೊಡ್ಬೇಕು. ನಾವಿವತ್ತು ಇಲ್ಲಿರೋದಕ್ಕೆ ಅವರೇ ತಾನೇ ಕಾರಣ. ಏನಕ್ಕ ಮಾತಾಡ್ತಿದ್ಯಾ ನೀನು? ನೀನ್ ಮಾತಾಡ್ತಿರೋದ್ ನೋಡಿದ್ರೆ ನಮ್ಮಿಬ್ರಿಗೆ ಈ ಮನೆಗ್ ಸೊಸೆಯಾಗಿ ಬರೋದಕ್ಕೆ ಇಷ್ಟ ಇತ್ತು ಅನ್ನೋ ಹೇಳ್ತಿದ್ಯಾ. ಅವ್ರ ಮನೆ ಮಗ ಮಾಡಿರೋ ತಪ್ಪಿಂದ ನಮ್ಮಿಬ್ರಿಗೂ ಅನ್ಯಾಯ ಆಗಿದೆ ಕಣೆ. ನೀನ್ ಇವಾಗ ಆಡ್ತಿರೋದು ಮಾತಾಡ್ತಿರೋದು ನೋಡಿದ್ರೆ ಏನೋ ನೀನೇ ರಾಮ್ನ ಪ್ರೀತಿ ಮಾಡ್ದೆ, ನಿಂಗೆ ರಾಮ್ನ ಮದ್ವೆ ಆಗೋದಕ್ಕೆ ಇಷ್ಟ ಇತ್ತು ಅನ್ನೋ ರೀತಿ ಮಾತಾಡ್ತಿದ್ಯಾ. ವಾಸ್ತವದಲ್ಲಿ ಅದೇ ನಿಜ ಕಾವ್ಯ. ಆದ್ರೆ ಇದನ್ನ ನಿನಗೆ ಹೇಗೆ ಅರ್ಥ ಮಾಡಿಸೋದು ಗೊತ್ತಾಗ್ತಿಲ್ಲ ನಂಗೆ. ಅಕ್ಕ, ನಿನ್ಗೆ ಇನ್ನೊಂದ್ ವಿಷಯ ಗೊತ್ತಾ? ನಾವಿಬ್ರು ಈ ಮನೆಗ್ ಸೊಸೆಯಾಗಿ ಬಂದಿರೋದಕ್ಕೆ ಕಲ್ಯಾಣಿ ಅತ್ತನೆ ನಮಗ್ ಗ್ರೇಟ್ಫುಲ್ ಆಗಿರ್ಬೇಕು. ಅದೇ ಬೇರೆ ಯಾರಾದ್ರೂ ಆಗಿದ್ದಿದ್ರೆ ದೊಡ್ಡ ಇಶ್ಯೂ ಆಗಿ ಇವ್ರ ಮಗ ರಾಮು ಜೈಲಲ್ಲಿ ಇರ್ತಿದ್ದ. ಇವ್ರ ಮಾನ ಮರ್ಯಾದೆ ಎಲ್ಲ ಬೀದಿಲಿ ಹರಾಜಾಗ್ತಿತ್ತು. ನಾವಾಗಿರೋದಿಕ್ಕೆ ಇವ್ರಿಗೆ ಯಾವ ಪ್ರಾಬ್ಲಮೂ ಆಗಿಲ್ಲ. ಆಗಿದ್ದಾಯ್ತು ಬಿಡೆ ಕಾವ್ಯ, ಇದನ್ನೇ ಮನ್ಸಿಗೆ ಹಾಕೊಂಡು ಏನ್ ಸಾಧಿಸ್ತೀವಿ ನಾವು? ನೋಡು, ಈಗ ನಾವಿಬ್ರು ಈ ಮನೆ ಸೊಸೆಂದ್ರಾಗಿ ಇಲ್ಲಿ ಹೇಗಿರ್ಬೇಕೋ ಹಾಗಿರೋದು ನಮ್ ಕರ್ತವ್ಯ. ಆದ್ರೂ ಕಲ್ಯಾಣಿ ಅಮ್ಮ ಜೊತೆ ನೀನು ಹಾಗೆ ಮಾತಾಡಿದ್ದು ನಂಗೆ ಚೂರು ಇಷ್ಟನೇ ಆಗ್ಲಿಲ್ಲ. ಎಷ್ಟು ಸಂಕಟ ಆಯ್ತು ಗೊತ್ತಾ? ನೀನ್ ಅಷ್ಟೆಲ್ಲ ಬೈದ್ರೂ ಅವ್ರು ನಿನ್ ಮೇಲೆ ಒಂದು ಚೂರು ಕೋಪ ಮಾಡ್ಕೊಳ್ದೆ ಎಷ್ಟು ಚೆನ್ನಾಗಿ ಮಾತಾಡ್ಸಿದ್ರು. ನೋಡು, ಈ ಮನೇಲಿ ಯಾರಿಂದ ತಪ್ಪಾದ್ರು ಕಲ್ಯಾಣಿ ಅಮ್ಮಯಿಂದ ಯಾವುದೇ ಕಾರಣಕ್ಕೂ ತಪ್ಪಾಗಲ್ಲ. ಪ್ಲೀಸ್ ಕಣ, ನೀನ್ ಅವ್ರಿಗೆ ಗೌರವ ಕೊಟ್ಟೆ ಮಾತಾಡ್ಬೇಕು. ಸರಿನಕ್ಕ, ನಿನ್ ಕನ್ಸ ನನ್ಗೆ ಅರ್ಥ ಆಯ್ತು. ಇದು ನಿಂಗೊಂದು ಸ್ವೀಟ್ ನ್ಯೂಸ್ ಇದೆ. ಸ್ವೀಟ್ ನ್ಯೂಸಾ? ಏನದು? ನನ್ನ ಹಾರ್ಡ್ ವರ್ಕ್ಗೆ ಬೆಲೆ ಸಿಗೋ ಸಮಯ ಬಂದಿದೆ ಅಕ್ಕ. ನಾನೊಂದು ಇಂಟರ್ವ್ಯೂ ಅಟೆಂಡ್ ಮಾಡಿದ್ದೆ, ನೆನ್ಪಿದ್ಯಾ? ಅದೇ ಈ ಮದ್ವೆ ರಗಳೆಲ್ಲ ಆಗಕ್ಕೂ ಮುಂಚೆ ಆ ಕೆಲ್ಸ ನನಗ್ ಸಿಕ್ತಕ್ಕ. ನನ್ಗಂತೂ ತುಂಬಾ ಖುಷಿ ಆಗ್ತಿದೆ. ಕೆಲ್ಸನಾ? ಹೌದು ಅಕ್ಕ, ಆಫರ್ ಲೆಟರ್ ಕೂಡ ಕಳ್ಸಿದ್ದಾರೆ. ಒಳ್ಳೆ ಸಂಬಳ, ನಾನ್ ಆಸೆ ಪಟ್ಟಾಗೆ ಬೆಂಗಳೂರಲ್ಲೇ ಕೆಲ್ಸ. ಅಬ್ಬಾ, ಇಷ್ಟು ವರ್ಷ ಕಷ್ಟಪಟ್ಟು ಓದಿದಕ್ಕೆ ಒಳ್ಳೆ ಪ್ರತಿಫಲನೇ ಸಿಕ್ತು. ಆದಷ್ಟು ಬೇಗ ಜಾಯ್ನ್ ಆಗಿ ಅಂದಿದ್ದಾರೆ. ನಾನು ಹಾಗೆ ಮಾಡ್ಬೇಕು ಅಂತಿದ್ದೀನಿ ಅಕ್ಕ. ಏನ್ ಮಾತಾಡ್ತಿದ್ಯಾ ಕಾವ್ಯ? ಹೊಸದಾಗಿ ಮದ್ವೆ ಆಗಿರೋಳು ನೀನು, ಕೆಲ್ಸಕ್ಕೆ ಹೋಗ್ತೀಯಾ? ಏನಕ್ಕ ಹೀಗೆ ಹೇಳ್ತಿದ್ಯಾ? ಹೊಸದಾಗಿ ಮದ್ವೆ ಆದ್ರೆ ಕೆಲ್ಸಕ್ಕೆ ಹೋಗ್ಬಾರ್ದಾ? ಯಾವ ಲಾಜಿಕ್ ಇದು? ಹಾಗಲ್ಲ ಕಣೆ ಕಾವ್ಯ, ಮೊದಲು ನಾವು ನಮ್ಮ ಅಪ್ಪ ಅಮ್ಮನ ಮನೇಲಿದ್ವಿ. ಈಗ ಈ ಮನೆ ಸೊಸೆ ಅಂದ್ರು. ಅದಕ್ಕೆ ಒಂದ್ ಮಾತು ಕಲ್ಯಾಣಿ ಅತ್ತೆ ಮಹಾದೇವನ ಇಬ್ರು ಕೇಳಿ ಆಮೇಲೆ ಕೆಲ್ಸಕ್ಕೆ ಹೋಗೋದನ್ನ ಯೋಚನೆ ಮಾಡು. ಏನು? ನಾನ್ ಕೆಲ್ಸಕ್ಕೆ ಹೋಗೋದಿಕ್ಕೆ ಇವ್ರನ್ನ ಕೇಳ್ಬೇಕಾ? ಇವ್ರ ಪರ್ಮಿಷನ್ ಯಾಕಕ್ಕ ಬೇಕು? ನನ್ನ ಹಾರ್ಡ್ ವರ್ಕ್ ಸಿಕ್ಕಿರೋ ಕೆಲ್ಸ ಇದು. ಅದು ಅಲ್ಲದೆ ನಂಗೆ ಈ ಮನೆಯಿಂದ ಎಸ್ಕೇಪ್ ಆಗೋದಕ್ಕೆ ಒಳ್ಳೆ ಚಾನ್ಸ್ ಇದು. ನಾನು ಯಾಕೆ ಈ ಚಾನ್ಸ್ ನ ಮಿಸ್ ಮಾಡ್ಕೋತೀನಿ?
ಮಗನೆ, ಈ ದಾರ ಕಟ್ತಿರೋ ಕಾರಣ ಏನು ಗೊತ್ತಾ? ನೀನು ಯಾವುದೇ ಕಾರಣಕ್ಕೂ ಕಾವ್ಯ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅವಳು ಏನೇ ಮಾತಾಡಿದ್ರೂ ತಾಳ್ಮೆಯಿಂದ ವರ್ತಿಸ್ಬೇಕು. ಅವಳ ಮೇಲೆ ಸಿಟ್ಟು ಮಾಡ್ಕೋಬಾರ್ದು. ಅಮ್ಮ, ಯಾಕಮ್ಮ ನಾನು ಹಿಂಗೆ ಕಟ್ಟಾಗ್ತಿದ್ಯಾ? ಕಾವ್ಯ ನೀನು ಗಂಡ ಹೆಂಡತಿ ಇಬ್ಬರಲ್ಲಿ ಒಬ್ಬರಾದ್ರೂ ಹೊಂದಾಣಿಕೆ ಮಾಡ್ಕೊಳ್ದೆ ಹೋದ್ರೆ ಸಂಸಾರದ ಬಂಡಿ ಸಾಗೋದಿಲ್ಲ. ಮಗನೆ, ಕಾವ್ಯ ಸಿಟಿಲ್ ಬೆಳ್ತಿದ್ದಾಳೆ. ಅದು ಅಲ್ಲದೆ ಅವ್ರ ಅಪ್ಪನ ಮಾತು ಉಳಿಸೋದಿಕ್ಕೆ ಈ ಮದುವೆ ಆಗಿರೋದು. ಅವಳನ್ನ ನೀನು ಮಗು ಥರ ನೋಡ್ಕೋಬೇಕು, ತಿಳಿತಾ? ಈ ದಾರ ನಿನ್ನ ಪಾಲಿಗೆ ಎಚ್ಚರಿಕೆಯ ದಾರ. ನಿನ್ನ ಸಿಟ್ಟಿಗೆ ನಾನು ಕಟ್ತಿರೋ ಮೂಗ್ ದಾರ. ಮಾದೇವ, ಕಾವಿನ ಮೇಲೆ ಸಿಟ್ಟು ಬಂದಾಗ ಇದನ್ನು ನೋಡಿದಾಗ ಈ ಅಮ್ಮ ನೆನಪಾಗಬೇಕು. ಇವತ್ತು ನಾನು ಹೇಳಿದ ಮಾತೆಲ್ಲ ನಿನಗೆ ನೆನಪಾಗಬೇಕು. ದಯವಿಟ್ಟು ನಿನ್ನ ಸಿಟ್ಟನ್ನ ತಡ್ಕೊ, ಸರಿನಾ? ನೀನು ಈ ಅಮ್ಮನ ಮಾತನ್ನ ಮೀರೋದಿಲ್ಲ ಅನ್ನೋ ನಂಬಿಕೆ ಮೇಲೆ ಕಟ್ಟಿರೋ ದಾರ ಇದು. ನಾನು ಹೇಳಿದಾಗೆ ನಿನಗೆ ಸಿಟ್ಟು ಬಂದಾಗ ಈ ದಾರನ ನೋಡಿ ನೀನು ಸಿಟ್ಟನ್ನ ತಡ್ಕೋಬೇಕು. ಹಾಗೆ ಮಾಡ್ತೀಯಲ್ಲ? ಹೇಳು ಮಹಾದೇವ. ನೋಡು, ಇದು ನೀನು ನನ್ಗೆ ಕೊಡ್ತಿರೋ ಭಾಷೆ. ಸರಿನಮ್ಮ. ಅಯ್ಯೋ ಭಗವಂತ, ಇವನ್ ಸಿಟ್ಟನ್ನ ಕಡಿವಾಣ ಹಾಕದೆ ದೊಡ್ಡ ತಲೆನೋವಾಗೋಗಿದೆ. ಬ್ಯಾಂಗ್ಳೂರ್ ಸ್ಪೇಸ್ ಸೆಂಟರಲ್ಲಿ ಕೆಲಸ ಸಿಕ್ಕಿದೆ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ನೆಕ್ಸ್ಟ್ ವೀಕೆ ನಾನು ಬ್ಯಾಂಗ್ಳೂರ್ಗೆ ಹೋಗ್ತಿದ್ದೀನಿ. ಕೆಲಸನ ಅಮ್ಮಂತ ಪರ್ಮಿಷನ್ ತಗೊಂಡಿದ್ಯಾ? ನಾನು ಯಾಕೆ ಅವ್ರ ಹತ್ರ ಪರ್ಮಿಷನ್ ತಗೋಬೇಕು? ಅವ್ರಿಗೇನು ರೈಟ್ಸ್ ಇದೆ? ನಾನು ಕನಸು ಕಾಣ್ಬೇಕಾದ್ರೆ ಅವ್ರ ಹತ್ರ ಪರ್ಮಿಷನ್ ತಗೊಂಡ ಕನಸು ಕಂಡೆ. ಕಾವ್ಯಾನ ಕಾವಿನ ಮೇಲೆ ಸಿಟ್ಟು ಬಂದಾಗ ಇದನ್ನ ನೋಡಿದಾಗ ಈ ಅಮ್ಮ ನೆನಪಾಗ್ಬೇಕು. ಇವತ್ತು ನಾನು ಹೇಳಿದ ಮಾತೆಲ್ಲ ನಿನಗೆ ನೆನಪಾಗ್ಬೇಕು. ದಯವಿಟ್ಟು ನಿನ್ ಸಿಟ್ಟನ್ನ ತಡ್ಕೊ, ಸರಿನಾ? ಅದಂಗಲ್ಲ. ನಾವಿಬ್ರು ಮದುವೆ ಆಗಿರೋದು ನಮ್ಮ ತಂದೆ ತಾಯಂದ್ರಿಗೋಸ್ಕರ. ನಾವೇನಾದ್ರೂ ಮಾಡಕ್ ಮುಂಚೆ ಅವ್ರನ್ನೊಂದು ಮಾತು ಕೇಳಿದ್ರೆ ಒಳ್ಳೇದಲ್ವಾ? ಅದು ಅಲ್ಲದೆ ನಮ್ಮ ಮನೇಲಿ ಅಮ್ಮನ ಮಾತು ಮೀರಿ ಯಾರು ನಡ್ಕೋಬಾರ್ದು. ಏನೋಗ ಅವ್ರ ತಾವು ಕೇಳು, ಅವ್ರು ಹೆಂಗಂದ್ರೆ ಹೆಂಗೆ. ಅವ್ರು ಹೇಳಿದ್ದು ನಂಗೆ ಯಾಕೆ ಮುಖ್ಯ ಆಗುತ್ತೆ ಇಲ್ಲಿ? ಫಸ್ಟ್ ಆಫ್ ಆಲ್, ಮನೇಲಿ ಒಬ್ರು ಡಿಸೈಡ್ ಮಾಡಿದ್ದನ್ನ ಬೇರೆಯವ್ರು ಯಾಕೆ ಫಾಲೋ ಮಾಡ್ಬೇಕು? ನನಗೆ ನಿಮ್ ಲೆಕ್ಕಾಚಾರನೇ ಅರ್ಥ ಆಗ್ತಿಲ್ಲ. ಸಿ, ದಿಸ್ ಇಸ್ ಮೈ ಲೈಫ್, ಮೈ ಡ್ರೀಮ್. ಐ ಶುಡ್ ಡಿಸೈಡ್. ನನಗೇನ್ ಸರಿ ಅನ್ಸುತ್ತೋ ಅದನ್ನೇ ಮಾಡ್ತೀನಿ, ಸರಿನಾ? ಅಯ್ಯೇಶ, ಇದೇನಿದು? ರಾಮ್ ಬಟ್ಟೆಗಳೆಲ್ಲ ಹೀಗೆ ಬಿದ್ದಿದೆ. ಇದೇ ಕೊನೆ. ನಿನ್ ಬಟ್ಟೆಗಳೆಲ್ಲ ನೀಟಾಗಿ ಇಸ್ತ್ರಿ ಮಾಡಿರ್ತೀನಿ. ಕೈ ಹಾಕಿದ ತಕ್ಷಣ ಹಾಗೆ ಸಲೀಸಾಗಿ ಸಿಕ್ಬಿಡ್ಬೇಕು. ನನ್ನ ಬಟ್ಟೆ ಯಾಕೆ ಮುಡ್ತಿದ್ಯಾ? ಇಸ್ತ್ರಿ ಮಾಡ್ತಿದ್ದೀನಿ.
ನೀನಿರೋ, ಇಸ್ತ್ರಿ ಮಾಡಿ ನೀಟಾಗಿ ಎತ್ತಿಡ್ತೀನಿ. ಓ ಈಗೆಲ್ಲ ಮಾಡಿದ್ರೆ ನನ್ ಮನ್ಸ್ ಕರ್ಗೋಗುತ್ತೆ, ಆಗಿದ್ದನ್ನೆಲ್ಲ ಮರ್ತೋಗ್ತೀನಿ ಅಂತ ಅನ್ಕೊಂಡಿದ್ಯಾ? ಚಾನ್ಸೇ ಇಲ್ಲ. ಇಂಥ ಗಿಮ್ಮಿಗಳಿಗೆಲ್ಲ ನಾವು ಬೀಳೋದು ಇಲ್ಲ. ನೋಡು, ಇದೇ ಕೊನೆ. ಇನ್ನೊಂದು ಸಲಿ ನನ್ನ ವಸ್ತುನ ಮುಟ್ಟಿದ್ರೆ ಸರಿ ಬರಲ್ಲ, ಹೇಳ್ತಾ ಇದ್ದೀನಿ. ನಿನ್ ಲಿಮಿಟ್ ಇದ್ರೆ ಒಳ್ಳೇದು, ಸರಿನಾ? ಇಡಿಯಟ್. ಎಷ್ಟೇ ಆದ್ರೂ ನೀನ್ ನನ್ ಗಂಡ ರಾಮ್, ಬೈತ್ಯಾ ಬೈ. ಆ ಅಧಿಕಾರ ಇರೋದು ನಿನ್ನೊಬ್ನಿಗೆ ಮಾತ್ರ. ಹೆಂಡತಿಯಾಗಿ ನಾನು ಮಾಡ್ಬೇಕಾಗಿರೋ ಕರ್ತವ್ಯ ಮಾಡೇ ಮಾಡ್ತೀನಿ. ಕಾವ್ಯ, ತಗೊಮ್ಮ. ಅತ್ತೆ, ನಿಮ್ಗೊಂದು ವಿಷಯ ಹೇಳಬೇಕಿತ್ತು. ಹೇಳಮ್ಮ, ಏನ್ ವಿಷಯ? ಅದು ನನಗೆ ಬೆಂಗಳೂರಲ್ಲಿ ಕೆಲಸ ಸಿಕ್ಕಿದೆ. ಈ ವಾರನೇ ಜಾಯ್ನಿಂಗ್ ಡೇಟ್ ಕೊಟ್ಟಿದ್ದಾರೆ. ಹೋಗ್ಬೇಕು ಅಂತಿದ್ದೀನಿ. ಏನಮ್ಮ ಹೇಳ್ತಿದ್ಯಾ? ನೀನ್ ಕೆಲ್ಸಕ್ಕೆ ಹೋಗ್ತೀಯಾ? ಹೌದು ಅತ್ತೆ. ಮದ್ವೆಗೆ ಮುಂಚೆ ಈ ಜಾಬ್ಗೆ ಅಪ್ಲೈ ಮಾಡಿದ್ದೆ. ಇಂಟರ್ವ್ಯೂ ಕೂಡ ಅಟೆಂಡ್ ಮಾಡಿದ್ದೀನಿ. ಈಗ ಸೆಲೆಕ್ಟ್ ಆಗಿದ್ದೀನಿ. ಅಪಾಯಿಂಟ್ಮೆಂಟ್ ಲೆಟರ್ ಕೂಡ ಬಂದಿದೆ. ಕಾವ್ಯ, ಏನಮ್ಮ ಇದು? ಮೊನ್ನೆ ತಾನೇ ಮದ್ವೆ ಆಗಿದ್ಯಾ. ಈಗ ನೀನು ಆರಾಮಾಗಿ ಕಾಲ ಕಳೆಯುವಂತ ಸಮಯ. ಇಂಥ ಸಮಯದಲ್ಲಿ ನೀನು ಕೆಲ್ಸಕ್ಕೆ ಹೋಗ್ತೀನಿ ಅಂತ ಹೇಳ್ತಿದ್ಯಲ್ಲ. ನೀನೊಳ್ಳೆ. ಕಾವ್ಯ, ನೀನು ನಮ್ಮನೆ ಸೊಸೆ. ನಮ್ಮನೆ ಸೊಸೆ ಆದವಳು ಕೆಲ್ಸಕ್ಕೆ ಹೋಗಿ ಮನೆ ನಿಭಾಯಿಸುವಂಥ ಅನಿವಾರ್ಯತೆ ನಮಗೇನೂ ಇಲ್ಲ. ಆ ಭಗವಂತ ನಮಗೆಲ್ಲ ಚೆನ್ನಾಗಿ ಕೊಟ್ಟಿದ್ದಾನೆ. ನೋಡು, ನಿನಗೇನಾದ್ರು ಬೇಕು ಅಂತ ಅನ್ಸಿದ್ರೆ ನನಗೆ ಕೇಳು, ನಾನು ತಂದ್ಕೊಡ್ತೇನೆ. ಅದನ್ನು ಬಿಟ್ಟು ದುಡಿಯೋ ಯೋಚನೆ ಎಲ್ಲ ಮಾಡಬೇಡ ನೀನು. ದುಡ್ಡಿನ ವಿಷಯ ಅಲ್ಲ ಅತ್ತೆ. ನನಗೆ ಈ ಕೆಲಸ ಅಂದರೆ ತುಂಬಾ ಇಷ್ಟ. ಅದು ಅಲ್ಲದೆ ನನಗೆ ಮನೇಲಿರೋಕ್ಕಿಂತ ಹೊರಗಡೆ ಹೋಗಿ ಕೆಲಸ ಮಾಡಿದ್ರೆ ತುಂಬ ಖುಷಿ ಕೊಡುತ್ತೆ. ಹಾಗಲ್ಲಮ್ಮ ಕಾವ್ಯ, ನೀನು ಈ ಕೆಲಸನ ಬೇಡ ಅಂದರೆ ಈ ಕೆಲಸದ ಅವಶ್ಯಕತೆ ಯಾರಿಗಿದೆಯೋ ಅವ್ರಿಗೆ ಸಿಗತ್ತೆ. ಆಗ ಅವ್ರ ಮನೆ ನಡೆಯೋದಕ್ಕೆ ಸಹಾಯ ಆಗತ್ತೆ. ಕಷ್ಟದಲ್ಲಿ ಅವ್ರ ಹೆಣ್ಮಕ್ಳು ದುಡಿಯೋದು ಅವ್ರಿಗೆ ಅನಿವಾರ್ಯ. ಆದರೆ ನಿನ್ಗೆಲ್ಲ ಇದೆ. ನೀನು ಯಾಕಮ್ಮ ಸುಮ್ಮನೆ ಕಷ್ಟಪಟ್ಟು ದೂರ ಊರಿಗೆ ಹೋಗಿ ಕಷ್ಟಪಡಬೇಕು? ಅದೆಲ್ಲ ಏನು ಬೇಡ, ನೀನು ಆರಾಮಾಗಿ ಎದ್ಬಿಡು. ಏನು ಶ್ರೀಸಾಗ್ ಬೇಡ ಅಂತ ಹೇಳ್ಬಿಟ್ರಿ? ನಾನು ಈ ಕೆಲ್ಸಕ್ಕೋಸ್ಕರ ಎಷ್ಟೆಲ್ಲ ಕಷ್ಟಪಟ್ಟಿದ್ದೀನಿ, ಎಷ್ಟು ಕನ್ಸ್ಕೊಂಡಿದ್ದೀನಿ ಅಂತ ನಿಮ್ಗೆ ಗೊತ್ತಾ? ನಾನು ನಿಮ್ ಪರ್ಮಿಷನ್ ಕೇಳೋದಕ್ಕೆ ಅಂತ ಬಂದಿಲ್ಲ. ನಾನು ಹೋಗ್ತಿದ್ದೀನಿ ಅಂತ ಹೇಳೋದಕ್ಕೆ ಬಂದಿದ್ದು. ಹೋಗ್ತಿದ್ದೀನಿ ಅಷ್ಟೇ. ಸಿಟ್ಟು ಮಾಡ್ಕೋಬೇಡ ಕಾವ್ಯ. ನೀನ್ ಕೆಲ್ಸಕ್ಕೆ ಹೋಗೋದಕ್ಕೆ ನಾನೇನು ಅಡ್ಡಿ ಮಾಡ್ತಿಲ್ಲ. ಆದ್ರೆ ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ ಅಂತ ಹೇಳ್ತಾ ಇದ್ದೀನಿ. ನೀನು ಈಗ ತಾನೇ ಮದುವೆ ಆಗಿರೋ ಹುಡುಗಿ. ಇವಾಗ ನೀನು ಮತ್ತೆ ಮಹಾದೇವ ಹೆಚ್ಚು ಹೊತ್ತು ಕಾಲ ಕಳಿಬೇಕು. ನೀನು ಮಹಾದೇವ ಒಟ್ಟಿಗೆ ಕಾಲ ಕಳೆದ್ರೆ ಇಬ್ರು ಒಬ್ರಿಗೊಬ್ರು ಚೆನ್ನಾಗಿ ಅರ್ಥ ಮಾಡ್ಕೋತೀರ. ನಿಮ್ಮ ಸಂಸಾರನೂ ಗಟ್ಟಿ ಆಗತ್ತೆ. ಹಾಗಾಗಿ ಹೇಳ್ತಾ ಇದ್ದೀನಿ, ಈ ಸಮಯ ನಿನಗೆ ಬೇಕು ಅಂದ್ರೂ ಮತ್ತೆ ಸಿಗಲ್ಲ. ಕಾವ್ಯ, ಈ ಹೊತ್ತಲ್ಲಿ ನೀನು ದೂರದ ಬೆಂಗಳೂರಿಗೆ ಹೋಗಿ ಕೆಲಸ ಮಾಡ್ತೀಯ ಅಂದರೆ ಅದು ಚೆನ್ನಾಗಿರತ್ತಾ? ನಮಗೂ ಚೆನ್ನಾಗಿರಲ್ಲ, ನೋಡೋರ್ಗೂ ಚೆನ್ನಾಗಿರಲ್ಲ. ಹಾಗಾಗಿ ಹೇಳ್ತಾ ಇದ್ದೀನಿ, ನೀನು ಸದ್ಯಕ್ಕೆ ಕೆಲ್ಸಕ್ಕೆ ಹೋಗೋದು ಬೇಡ. ಪಂಚಮಿ,